ಬೇರೆ ಬೇರೆ ಫಿಲ್ಮ್ ಮೇಕರ್ಸ್ಗೆ ಅವ್ರದೇ ಆದಂತ ಒಂದು ಸ್ಟ್ಯಾಂಪ್ ಅಂತ ಇರುತ್ತೆ. ಇನ್ನು ಇತ್ತೀಚೆಗೆ ನಾವು ನೋಡಿರೋದು, ಈಗ ಉದಾಹರಣೆಗೆ ನಮ್ಮ ಈ ಮಾಡರ್ನ್ ಮಾಸ್ಟರ್ಸ್ ಅಂತ ನೆಟ್ಫ್ಲಿಕ್ಸ್ ಅಲ್ಲಿ ರಾಜಮೌಳಿ ಅವ್ರ ಬಗ್ಗೆ ಒಂದು ಇದು ಬಂದಿದೆ ಸರ್, ಈಗ ಡಾಕ್ಯುಮೆಂಟ್ರಿ. ಆತ ಇಲ್ಲಿವರೆಗೂ ಹೇಗ್ ಬಂದ್ರು, ಅವ್ರ ಹಿಂದೆ ಏನು ಮುಂದೆ ಏನು, ಅದರಲ್ಲಿ ಇವತ್ತಿಗೆ ರಾಜಮೌಳಿ ಅವರು ಅಂದ್ರೆ ಒಂದು ಉದಾಹರಣೆಗೆ ಹೇಳಿದ್ರೆ ಬಿಗ್ಗೆಸ್ಟ್ ಫಿಲ್ಮ್ ಮೇಕರ್ ಆಫ್ ಇಂಡಿಯಾ ಟಿಲ್ ದ ಟೈಮ್ ಯು ಫೈಂಡ್ ದ ನೆಕ್ಸ್ಟ್ ಒನ್. ಅದಾಗೋದಕ್ಕೆ ಈಗ ಅವರು ಸಿನಿಮಾ ಹೇಳೋ ರೀತಿನೇ ಬೇರೆ, ಪ್ರಚೋದನೆಗಳೇ ಬೇರೆ. ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ನಿಮ್ ಪ್ರಚೋದನೆಗಳೇ ಬೇರೆ, ನಿಮ್ ತೃಪ್ತಿನೇ ಬೇರೆ. ಆದ್ರೆ ಈ ಎರಡು ಪ್ರಚೋದನೆಗಳು ತಲುಪಬೇಕಾಗಿರೋದು ಪ್ರೇಕ್ಷಕರಿಗೆ. ಸೊ ನನ್ನ ಒಂದು ಡೌಟ್ ಇಲ್ಲಿ, ಈಗ ಉದಾಹರಣೆಗೆ ನೀವ್ ತಗೊಳ್ಳೋ ಸಬ್ಜೆಕ್ಟ್ ಆ ಟೈಮಿಗೆ ಆಡಿಯನ್ಸ್ಗೆ ಆ ಸಬ್ಜೆಕ್ಟ್ ಹಸಿವಿದೆ. ಈಗ ನಾನ್ ಬಾಂಗಿ ಬಾತ್ ಮಾಡಿದ್ರೆ ಅದಕ್ಕೆ ಆಡಿಯನ್ಸ್ ಇದಾರೆ, ಈ ವಿದ್ಯಾರ್ಥಿ ಭವನ ಗೊತ್ತು, ಅವರೇ ಹುಡ್ಕೊಂಡ್ ಬರ್ತಾರ. ಆದ್ರೆ ಅಲ್ಲಿ ಬಂದಿರೋರ್ಗೆ ಅವ್ರ ಕಾಲ್ ಸೂಪ್ ಕೊಡಲ್ಲ, ಅವ್ರ ಬೆಣ್ಣೆ ದೋಸೆನೆ ಕೊಡೋದು. ಕರೆಕ್ಟ್. ಸೊ ಆತರ ನಿಮ್ಮನ್ನ ನೀವು ಈಗ ಆಗ್ಲೇ ಹೇಳಿದ್ರಿ, ಇಂಥದಕ್ಕೆ ಅಂತ ನೀವು ಸ್ಟೀರಿಯೋಟೈಪ್ ಆಗ್ತಿಲ್ಲ, ಪ್ರತಿಯೊಂದ್ರಲ್ಲೂ ಸಬ್ಜೆಕ್ಟ್ ಹುಡುಕ್ತಾ ಇದೀರಲ್ಲ. ಸೊ ಈ ಆಡಿಯನ್ಸ್ದು ಅಕ್ಸೆಪ್ಟೆನ್ಸ್ ಅದು, ಮತ್ತೆ ನಿಮ್ಮಲ್ಲಿರುವಂತ ನಾನು ಹೊಸದೇನಾದ್ರು ಮಾಡ್ಬೇಕು ಅನ್ನೋದು, ಪ್ಲಸ್ ದ ಟ್ರೆಂಡ್, ಈ ಮೂರ ಮಧ್ಯ ಇದು ಹೇಗೆ ಅಂತ ತುಂಬಾ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಈ 3 ಪ್ರಶ್ನೆ ಬರುತ್ತೆ ನನಗೆ. ಮೊದಲು ನನ್ಗೇನ್ ಮಾಡ್ಬೇಕಾಗಿದೆ, ಎರಡನೇದು ಆಡಿಯನ್ಸ್ಗೆ ಏನ್ ಬೇಕಾಗಿದೆ, ಮೂರನೇದು ಇವೆರಡೂ ಸೇರಿ ಲಾಭ ಮಾಡುತ್ತಾ, ಟ್ರೇಡ್, ಇಟ್ಸ್ ಅಲ್ಟಿಮೇಟ್ಲಿ ಟ್ರೇಡ್ ಆಗತ್ತಾ. ಈ ಮೂರು ಸ್ವಲ್ಪ ಸೇರ್ಬೇಕು. ಒಂದು ರಾಜಮೌಳಿ ಅವ್ರದ್ದು ನನ್ನ ಪ್ರಕಾರ ನಾನು ಹೇಳ್ತೀನಿ ಕೇಳಿ, ಅವ್ರ ಅಭಿರುಚಿ ಬೇರೆ ಇರುತ್ತಮ್ಮ, ಅವ್ರ ಸಿನಿಮಾ ಅಲ್ಲ. ಇದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ. ಅಂದ್ರೆ ಅವ್ರು ಮಾಡುತ್ತಿರೋ ಸಿನಿಮಾ ಅವ್ರ ಅಭಿರುಚಿ ಅಲ್ಲ. ಬೇಸಿಕ್ಲಿ ನೀವ್ ಹೇಳೋದು ಅವ್ರು ಟ್ರೇಡ್ಗೆ ಮಾಡ್ತಾರೆ, ಅಲ್ಲಿ ಹೋಗ್ಬೇಕು, ಅದಕ್ಕೆ ಟ್ರೇಡ್ಗೋಸ್ಕರನೇ ಮಾಡ್ತಿದ್ದಾರೆ. ದಟ್ಸ್ ವೆರಿ ಕ್ಲಿಯರ್, ವಿಚ್ ಇಸ್ ನೀಟ್. ಹಿ ಇಸ್ ವೆರಿ ಇದು. ಅದೇ ಅವರೆಲ್ಲ ಮುಗಿಸಿ ರಾತ್ರಿ ಬಂದು ಕೂತ್ಕೊಂಡು ಒಂದು ಬ್ಯಾಬಲ್ ಸಿನಿಮಾನೋ, ಒಂದು ಒಂದು ಕಿಮ್ಕಿ ಡುಕ್ ಅವ್ರ ಮೂವಿನೋ ನೋಡ್ತಾರ. ಅದು ಅವ್ರಿಗೆ ಅದು ಬೇಕು, ಆ ಒಂದು ಆಹಾರ ಬೇಕು ಅವ್ರಿಗೆ. ಅದನ್ನ ಯಾವತ್ತೂ ಅವ್ರ ಪ್ರೇಕ್ಷಕರಿಗೆ ಸರ್ವ್ ಮಾಡೋದು. ಸೊ ನಿಮ್ ರುಚಿಗೆ ಮಾಡೋದ್ ಬೇರೆ, ಆದ್ರೆ ಆ ಪಬ್ಲಿಕ್ ಸ್ಪೇಸ್ ಅಂತ ಬಂದ್ ವೆನ್ ಹಿ ನೋಸ್ ದಟ್ ಇದು ಆಡಿಯನ್ಸ್, ಅವ್ರ ಎಮೋಷನ್ಸ್ ಹೀಗಿರುತ್ತೆ, ಅವ್ರಿಗೆ ನಾನು ಇದನ್ನೇ ಸರ್ವ್ ಮಾಡ್ತೀನಿ. ನನಗ್ ಬೇರೆ ಏನೋ ಬೇಕಾಗಿದೆ ಗುರು, ನನಗ್ ಬೇಕಾಗಿದೆ. ದಟ್ ಇಸ್ ವೆರಿ ಕ್ಲಾರಿಟಿಯಿಂದ ಇದಾರೆ ಅವರು. ನಾನು ಹಾಗಿಲ್ಲ, ಉಲ್ಟಾ ಅಲ್ಲ. ಅಂದ್ರೆ ನಿಮಗೆ ಏನ್ ಬೇಕು ಉಲ್ಟಾ ನಾನು ಹೇಳ್ತೀನಮ್ಮ. ಹೌದು, ಪ್ರೇಕ್ಷಕರಿಗೆ ಏನು ಬೇಕು ಇದೆಯಲ್ಲ ಆ ಭಾಷೆನ ನಾನು ಬಳಸ್ತೀನಿ. ಆದ್ರೆ ನನಗೇನು ಬೇಕು ಅದನ್ನ ಸ್ವಲ್ಪ ಕೊಡ್ಲೇಬೇಕು ಅನ್ನೋ ಒಂದು ಹಠ ಇದೆ. 2 ಮೂರನೇದು, ಇವೆರಡರ ಮಧ್ಯೆ ಪಾಪ ಇವನು ಬೀದಿಗೆ ಬರಬಾರ್ದು. ಅರ್ಥ ಆಯ್ತಾ? ಇದನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಎಣಿತೀನಿ ಕತೆ. ಹಾಗಾಗಿ ಪ್ರತಿ ಸಲ ನಾನು ಬೇರೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಬೇರೆ ನೋಡ್ತೀನಿ. ವಿಷಯ ಇಷ್ಟೇ ಅಮ್ಮ. ಇದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡಕ್ ನೋಡಿದ್ರೆ ನೇರವಾಗಿ ಸ್ವಲ್ಪ ಸರಳವಾಗಿ ಹೇಳ್ತೀನಿ. ಮೊದಲು ನಾನು ನನ್ನ ನಿರ್ಮಾಪಕನನ್ನ ಗೆಲ್ಬೇಕು. ನಿರ್ಮಾಪಕನು ಒಬ್ಬ ಮನುಷ್ಯ ಅಲ್ವಾ, ನಿರ್ಮಾಪಕನು ಒಬ್ಬ ಪ್ರೇಕ್ಷಕನೇ ಅಲ್ವಾ. ಸರ್ ಹಿಂಗೆ ಅಂತ ಹೇಳಿದ್ರೆ ಸಕ್ಕತ್ತಾಗಿದೆಯಲ್ಲ ಸರ್ ಅನ್ನಿಸ್ತಾ, ಪ್ರೇಕ್ಷಕಂಗೂ ಅನ್ಸುತ್ತೆ ಬಿಡಿ ಸರ್, ಅದನ್ನ ಇಟ್ಕೋತೀನಿ. ಸೊ ಅಲ್ಲಿ ಒಂದು ಒಪ್ಪಂದ ಆಗೋಯ್ತು. ಸೊ ಪ್ರೇಕ್ಷಕರಿಗೂ ಇವ್ರಿಗೂ ನಾನು ಏನೋ ಒಂದು ಕೊಡ್ತಾ ಇದ್ದೀನಿ ಅಂತ. ಹಿಡನ್ ಅಜೆಂಡಾ ಬೇರೆ, ಗೊತ್ತಿಲ್ದಂಗೆ ಏನೋ ಲಾಸ್ಟ್ಗೆ ಇದು ಅಂತ. ಆಕ್ಚುಲಿ ಟ್ರೇಡ್ ಮಾಡಿದ್ದಲ್ಲ ಬ್ಯೂಟಿಫುಲ್ ಮನಸ್ಸುಗಳು. ನಿರ್ಮಾಪಕರು ನನ್ನ ಅಭಿರುಚಿಗೆ ಹೊಂದಿತು. ಸರ್ ಪರವಾಗಿಲ್ಲ ಸರ್, ಯಾಕಂದ್ರೆ ಪ್ರೊಟಾಗನಿಸ್ಟ್ ಬಂದ್ಬಿಟ್ಟು ವಿಮೆನ್ ಅಮ್ಮ, ಮೇಲ್ ಮಾರ್ಕೆಟ್ ಇತ್ತು, ಹೀರೋ ಮಾರ್ಕೆಟ್. ಖಂಡಿತ ಗೊತ್ತು. ನಿಮ್ಗೆ ಎಷ್ಟೇ ಚೆನ್ನಾಗಿರೋ ಸಿನಿಮಾ ಮಾಡಿ ಬಾಹುಬಲಿ ತರ ಕಹಾನಿ ಮಾಡಕ್ ಆಗಲ್ಲ, ಅರುಂಧತಿ ಮಾಡಲ್ಲ. ಅದು ವಾಸ್ತವ ಅದು. ಇಟ್ಸ್ ಈ ತರ ಐ ಮೀನ್ ಈ ತರದ್ದೊಂದು ಸಿಚುವೇಶನ್ ಇಡೀ ಪ್ರಪಂಚ, ಭಾರತ ಅಂತ ಅಲ್ಲ. ಫೀಮೇಲ್ ಆಡಿಯನ್ಸು ಮಾಸ್ ಆಡಿಯನ್ಸ್ ಅಮ್ಮ, ಬೇರೆ ಸುಳ್ಳದು. ಅವರು ಕ್ಲಾಸ್ ಆಡಿಯನ್ಸು, ಇವ್ರು ಅದೆಲ್ಲ ಅಲ್ಲ. ಎಲ್ರಿಗೂ ಏನ್ ಅರ್ಥ ಆಗತ್ತದಲ್ವಾ ಮಾಸಾಗೆ, ಅಷ್ಟೇ. ಇಂತೆಲ್ಲ ನಾನು ಹೇಳಿದ್ನಲ್ಲ, ನಾನು ಕಿಮ್ಕಿ ಡುಕ್ ಸಿನಿಮಾನ ಹುಡ್ಕೊಂಡೋಗಿ ನೋಡ್ತೀನಿ. ಅವ್ರ ಸಿನಿಮಾ ಅಲ್ಲಿ ತಂದ್ಬಿಟ್ರೆ ಜನ ಹೊಡೆಸ್ಬಿಡ್ತಾರೆ ನಮ್ಮ ಈ ವಿಚಾರಗಳನ್ನ ನಾನು ಇಳಿಸ್ಬಿಟ್ರೆ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಈ ಪ್ರೇಕ್ಷಕರು ಕನ್ಸ್ಯೂಮ್ ಮಾಡೋ ರೀತಿನೇ ಬೇರೆ. ಈಗ ಇಲ್ಲಿ ಈ ಪ್ರಶ್ನೆ ಬರುತ್ತೆ ಮೇನ್ ಆಗಿ. ನನ್ನ ಪ್ರಶ್ನೆ ಏನ್ ಗೊತ್ತಾ, ಹಾಗಾದ್ರೆ ಏನು ವ್ಯಾಪಾರ ಮಾತ್ರ ಮಾಡ್ತಾ ಇದೀಯ ನೀನು ಅನ್ಸುತ್ತೆ ನನಗೆ. ಪ್ರೇಕ್ಷಕರಿಗೆ ಬೇಕಾದ್ ಮಾತ್ರ ನೀನ್ ಕೊಟ್ಬಿಟ್ಟು ನೀನ್ ಮಾಡೋದ್ರೆ ನಿನ್ಗೂ ವ್ಯಾಪಾರಿಗೂ ವ್ಯತ್ಯಾಸ ಕಲಾವಿದ ಇಲ್ಲಿ ಅನ್ನೋ ಪ್ರಶ್ನೆ ಬರೋದ್ರಿಂದ ನಾನು ಈ ಆಟ ಆಡಕ್ ಟ್ರೈ ಮಾಡ್ತೀನಿ.
ಅರ್ಥ ಆಗ್ತಿದ್ಯಮ್ಮ? ಜಡೆ ತರ 3 ಇದ್ರಲ್ಲಿ ಒಂದು Try producer, ಮಾಡ್ತೀವಿ, ಒಂದು try ನಿಮ್ದೆ, ಮಾಡ್ತೀವಿ. ಒಂದು ಸರ್. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಆ ತರ ಮಾಡೋದ್ರಿಂದ ತುಂಬಾ ಒಳ್ಳೇದ್ ಏನಾಗುತ್ತೆ ಅಂತಂದ್ರೆ ನಾನ್ ನಂಬಿರುವುದು ಇದೇ ಸಿನಿಮಾ ಯಾರು ಪರಮ ಸತ್ಯ ಅಲ್ಲಮ್ಮ ಇರೋದು. ಇವತ್ತಿಗೆ ನಾನು ನಂಬಿರೋದು ಇದು ಅಷ್ಟೇ. ಏನ್ ಅನ್ಸುತ್ತೆ ಅಂತಂದ್ರೆ ಆಯ್ತಪ್ಪ ನೀನ್ ಎಂಟರ್ಟೈನ್ ಮಾಡು, ಎಂಟರ್ಟೈನ್ ಮಾಡ್ಲೇಬೇಕು ಅಂತಂದ್ರೆ ತೀರಾ ಅಮ್ಮ ಇಡೀ ಪ್ರಪಂಚದ ಎಲ್ಲ ಸಿನಿಮಾಗಳ ಟೋಟಲ್ ವ್ಯಾಪಾರೀಕರಣದ ಒಂದು ಬಜೆಟ್ ಸ್ಟ್ಯಾಟಿಸ್ಟಿಕ್ಸ್ ಇದನ್ನ ಒಂದ್ ಕಡೆ ಇಡಿ, ಫಾರಿನ್ ಇಂಡಸ್ಟ್ರಿ ಒಂದ್ ಕಡೆ ನೋಡಿ. ನಿಜ ಹೇಳ್ತೀನಿ, ಸಿಕ್ಕಾಬಟ್ಟೆ 70 ಟೈಮ್ಸ್ ಜಾಸ್ತಿ ಇದೆ ಇದು. ಇದೆ, ಇದು ಕನ್ಸ್ಯೂಮ್ ಆಗ್ತಿದೆ, ಇದು ಬೇಕು ಅನ್ನೋದಾದ್ರೆ ಅದನ್ನೇ ಕೊಟ್ ಮಾಡ್ಬೋದಲ್ಲ. ದುಡ್ಡೇ ಮಾಡ್ಬೇಕು ಅಂತಂದ್ರೆ ಇಲ್ಲ. ನಾಳೆ ನನ್ನ ಮಗಳು ಎದ್ದು ನಿಂತ್ಕೊಂಡು ಪ್ರಶ್ನೆ ಮಾಡ್ತಾರೆ, ಅಪ್ಪ ಹಲೋ ಏನಿದು, ಸರಿ ಆಯ್ತಿರಮ್ಮ. ಸೊ ನಮ್ಗೊಂದು ನೈತಿಕತೆ ಬರುತ್ತೆ, ನಮ್ಗೊಂದು ಜವಾಬ್ದಾರಿ ಇದೆ, ನಾವು ಇದೇ ಪ್ರಪಂಚದಾಗ ಬದುಕಬೇಕು, ಚೆನ್ನಾಗಿ ಬದುಕಬೇಕು, ಸುಖವಾಗಿರ್ಬೇಕು. ಹಾಗಾಗಿ ಅದನ್ನ ಬೆಸೆಯೋದಕ್ಕೆ ಟ್ರೈ ಮಾಡ್ತೀವಮ್ಮ. ಫೈಂಡಿಂಗ್ ದಟ್ ರೂಟ್. ಬರೀ ಎಂಟರ್ಟೈನ್ಮೆಂಟ್ ಅಲ್ಲಪ್ಪ, ಅದರ ಜೊತೆಗೆ ರಾಜಮೌಳಿಯವರ ಎಲ್ಲಾ ಚಿತ್ರಗಳಲ್ಲಿ ಅದನ್ನ ತುಂಬಾ ಚೆನ್ನಾಗಿ ತರ್ತಾರೆ. ಎಮೋಷನ್ಸು, ವ್ಯಾಲ್ಯೂಸು ಎಲ್ಲವನ್ನು ಇಟ್ಕೊಂಡು ರಂಜನೆ ಹೆಂಗ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ನಾನು ಅದಕ್ಕಿಂತ ಬೇರೆ ತರ ಬೇಡ, ಮತ್ತೊಂದು ಸಿನಿಮಾನ ನೋಡೋ ರೀತಿಯ ಅಭಿರುಚಿಯನ್ನೇ ಟ್ರೈ ಮಾಡೋಣ. ಈಗ ನಮ್ಮ ರಾಜ್ಬಿ ಶೆಟ್ಟಿ ಅವರ ಸಿನಿಮಾಗಳು ನೋಡಿ, ಹಿ ಸ್ಟಾರ್ಟಿಂಗ್ ಟು ಸೆಟ್ ಒಂದು ಪಲ್ಸ್ ಸೆಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ವಿಚ್ ಇಸ್ ವೆರಿ ಗುಡ್. ಅದಾಗ್ಬೇಕಲ್ಲ. ಅನುರಾಗ್ ಕಶ್ಯಪ್, ರಾಮ್ ಗೋಪಾಲ್ ಅವ್ರನ್ನ ಬಂದು ಆ ಒಂದು ಎಕ್ಸ್ಪ್ಲೋರ್ ಮಾಡದೆ ಹೋಗಿದ್ರೆ ಆ ಪ್ರಾಕಾರನೇ ಹುಟ್ಟತಿರ್ಲಿಲ್ಲ ಅಲ್ವಾ. ಅವ್ರನ್ನ ಹೊಡೆದು ಅನುರಾಗ್ ಕಶ್ಯಪ್ ಇನ್ನೊಂದು ಎಕ್ಸ್ಪ್ಲೋರ್ ಮಾಡಿದ್ದಾರೆ, ಆ ಪ್ರಕಾರ ಹುಟ್ಟಬೇಕಲ್ಲ. ವಿಜಯ್ ಪ್ರಸಾದ್ ಅವರು ಒಂದು ಸ್ಥರದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದು ಬೇಕು ಇಂಡಸ್ಟ್ರಿ. ನಾನೇನೋ ಮಾಡ್ತಿದ್ದೀನಿ, ಅದು ಬೇಕು. ಸೂರ್ಯ ಅವರು ಒಂದೇ ತರದ್ ಬೇರೆ ತರದ್ ಏನೋ ಮಾಡ್ತಾ ಇದಾರೆ, ಅದು ಬೇಕು. ಯೋಗರಾಜ್ ಭಟ್ಟದ ಸ್ಟೈಲು ಅದು ಬೇಕು. ನಿಮ್ಗೆ ಹಿಚ್ಕಾಕ್ ಅವ್ರು ಗೊತ್ತಿಲ್ಲ, ಆಲ್ಫ್ರೆಡ್ ಅವ್ರು ಇಡೀ ಸಿನಿಮಾ ಜೀವನದಲ್ಲಿ ಅವ್ರು ಮಾಡಿದ್ದು ಮಿಸ್ಟ್ರಿ ಅಂಡ್ ಸೈಕಾಲಜಿಕಲ್ ಥ್ರಿಲ್ಲರ್ಸ್, ಇನ್ವೆಸ್ಟಿಗೇಷನ್ ಇಂಥದ್ರ ಮೇಲೆ ಇತ್ತು. ಟಿಂಟೋ ಬ್ರಾಸ್ ಅಂತ ಒಬ್ರು ಇದ್ದಾರೆ, ಅವರು ಇಡೀ ಸಿನಿಮಾ ಇಡೀ ಜೀವಮಾನದಲ್ಲಿ ಅವ್ರು ಮಾಡಿದ್ದೆ ಲೈಂಗಿಕತೆಯ ಮೇಲೆ ಚಿತ್ರ. ಆತರ ಯಾಕಾಗ್ಬಾರ್ದು, ಒಂದೊಂದು ವಿಚಾರವಾಗಿ ಇಟ್ಕೊಂಡು ಮಾಡಿ ಅಂತ. ನಾನು ನೋಡ್ದಾಗೆಲ್ಲ ನನಗೇನೇನೆಲ್ಲ ಇನ್ಸ್ಪೈರ್ ಆಗುತ್ತೆ, ಚೆನ್ನಾಗಿದೆಯಲ್ಲ ಇದು ಚೆನ್ನಾಗಿದೆಯಲ್ಲ ಅಂತ. ಈಗ ಇಲ್ಲೇನೋ ಬರ್ತಾ ಇಲ್ಲೇನೋ ಒಂದು ಇನ್ಸ್ಪೈರ್ ಆಯ್ತು, ಅದನ್ನ ಎತ್ತಿ ಇಟ್ಕೊಂಡಿರ್ತೀನಿ. ಯಾರೋ ಒಬ್ರು ಸಿಕ್ಕಿದಾಗ ಹಿಂಗೇನೋ ಹೇಳಿದಾಗ ಅವ್ರಿಗೆ ಸಕ್ಕತ್ತಾಗಿದೆ ಅಂತ ಅನ್ಸಿದಾಗ ಅವರು ಆ ಅಭಿರುಚಿ ಹೊಂದ್ತಾ ಇದೆ ಅಂತಂದಾಗ ಸೇರ್ಕೊಂಡು ಮಾಡ್ಬಿಡ್ತೀವಿ. ಆಮೇಲೆ ಅದು ಗೊತ್ತಿಲ್ಲಮ್ಮ ಅದೇನಾಗುತ್ತೆ. ಅದೇ ಕಲ್ಲನ್ನು ಸಮುದ್ರಕ್ಕೆ ಎಸೆಯುವುದಷ್ಟೇ ನಮ್ಮ ಕೆಲಸ, ಅದು ಎಬ್ಬಿಸುವ ಅಲೆಗಳ ಮೇಲೆ ನಮ್ಮ ನಿಯಂತ್ರಣವಿಲ್ಲ. ಅಬ್ಬಾ ಚೆನ್ನಾಗಿ ಹೇಳಿದ್ರಿ.